ಪ್ರತಿಷ್ಠಿತ ಕ್ಷೇತ್ರ ಧಾರವಾಡ ಲೋಕಸಭಾ. ಈಗ ಮತ್ತಿಕಟ್ಟಿ ಸಾಹೇಬರಿದ್ದಾರೆ, ಕೋಟಗಿ ಶರಣಪ್ಪ ಕೋಟಗಿ ಅವರು ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ. ಅವ್ರೇನು ತಯಾರಿ ಮಾಡ್ಕೊಂಡಿದ್ದಾರೆ ಕೇಳೋಣಲ್ರಿ. ನಮಸ್ಕಾರ. ವಿಶೇಷವಾಗಿ ಅತ್ಯಂತ ಪ್ರಮುಖವಾದ ಸುದ್ದಿಗೆ ನ್ಯೂಸ್ ನಂಬರ್ 1 ಕನ್ನಡ ತಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 1986ರಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ, ಅಖಂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಕಿಸಾನ್ ಕಾಂಗ್ರೆಸ್ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಕಿಸಾನ್ ಕಾಂಗ್ರೆಸ್ಸಿನ ರಾಜ್ಯ ಹಿರಿಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ನಾನು ಧಾರವಾಡ ವಿಧಾನಸಭೆ ಮತಕ್ಷೇತ್ರಕ್ಕೆ ನಾನು ಯಾಕೆ ಕೇಳಬೇಕನ್ನೋದನ್ನು ತಮ್ಮ ಎದುರಿಗೆ ವ್ಯಕ್ತಪಡಿಸುತ್ತೇನೆ. ಈಗಾಗಲೇ ಅತ್ಯಂತ ಪ್ರಭಾವಿ ನಾಯಕರು ಧಾರವಾಡ ಜಿಲ್ಲಾದಲ್ಲಿ ಕಾಂಗ್ರೆಸ್ಸಿನಲ್ಲಿ ದುಡಿದವರು, ಭಾಳ ವರ್ಷದಿಂದ ದುಡಿದಂಥವರು ಪಕ್ಷದ ಉಮೇದುವಾರರಾಗಿ ಸ್ಪರ್ಧಿಸಲು ಇಚ್ಛಿಸಿದ್ದಾರೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರ ಹೊಂದಿದಂಥ ಧಾರವಾಡ ಮತಕ್ಷೇತ್ರ ವಿವಿಧತೆಯಲ್ಲಿ ಏಕತೆ ಹೊಂದಿದೆ. ತನ್ನದೇ ಆದ ಇತಿಹಾಸವನ್ನು ಹೊಂದಿದಂಥ ಕ್ಷೇತ್ರ ಧಾರವಾಡ. ಇಲ್ಲಿ ನನ್ನ ಹಿರಿಯಣ್ಣ ವೀರಣ್ಣ ಮತ್ತಿಕಟ್ಟಿಯವರು ಕೂಡ ವಿದ್ಯಾರ್ಥಿ ನಾಯಕರಾಗಿ 1978ರಲ್ಲಿ ಶಾಸಕರಾಗಿ, 2 ಸರಿ ವಿಧಾನ ಪರಿಷತ್ ಸದಸ್ಯರಾಗಿ, ನಾಡು ಮೆಚ್ಚಿದ ಸಭಾಪತಿಯಾಗಿ ಸೇವೆ ಸಲ್ಲಿಸಿದ್ದಲ್ಲದೆ 1999ರಲ್ಲಿ ಧಾರವಾಡ ಮತಕ್ಷೇತ್ರಕ್ಕೆ ಅವರೂ ಸ್ಪರ್ಧಿಸಿದರು. ಆವಾಗ ಹಿರಿಯರಾದ ಸಂಕೇಶ್ವರವರು BJPಯಿಂದ, ಇಸ್ಮಾಯಿಲ್ ಕಾಲೇಬುಡ್ಡಿಯವರು JDSನಿಂದ ಸ್ಪರ್ಧಿಸಿದ್ದರು. ನಮ್ಮ ಪಕ್ಷದ ಉಮೇದುವಾರಾದ ವೀರಣ್ಣ ಮತ್ತಿಕಟ್ಟಿಯವರು, ನಾನಾಗ ಲೋಕಸಭೆ ಕ್ಷೇತ್ರದ ಏಜೆಂಟ್, ಅಂದರೆ ಅಭ್ಯರ್ಥಿಯಷ್ಟೇ ನನಗೂ ಇದಿರುತ್ತೆ ಪವರ್, ಅಷ್ಟೇ ಪರಿಶ್ರಮ ವಹಿಸಬೇಕಾಗತ್ತೆ. 8 ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೆ ಏನೇನು ಸ್ಟ್ರಾಟಜಿ ಮಾಡ್ಬೇಕು ನಾವು ಮಾಡಿದ್ವಿ. ಆದರೆ ಏನೋ ನಮ್ಮ ಬ್ಯಾಡ್ಲಕ್ಕು ಕಾಲೇಬುಡ್ಡಿಯವರು 71,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ದರಿಂದ ಮತಗಳು ವಿಭಜನೆಯಾಗಿ ನಾವು ಸೋಲ್ಬೇಕಾಯ್ತು. ನಮಗೆ 8 ಕ್ಷೇತ್ರದ ಒಡನಾಟ ಅಂದಿನಿಂದ ಇಂದಿನವರೆಗಿದೆ. ನಾನು ಕೂಡ ಅಖಂಡ ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಸೋದರ ಮತ್ತಿಕಟ್ಟಿಯವರ ಜೊತೆಯಲ್ಲಿ ಇಡೀ ಕ್ಷೇತ್ರ ಸುತ್ತಿದವನಾಗಿದ್ದರಿಂದ ವೀರಶೈವ ಲಿಂಗಾಯತ ಒಳಪಂಗಡಗಳ ಒಕ್ಕೂಟವನ್ನು ನಾವೆಲ್ಲ ಸೇರಿಕೊಂಡು ಸ್ಥಾಪನೆ. ಅದಕ್ಕಿಂತ ಮುಂಚಿತ ಕೂಡ ಜಿಲ್ಲಾ ವೀರಶೈವ ಕನ್ವೀನರ್ ಇದ್ದೆ. ಜಾತಿ ಜನಾಂಗ ವ್ಯತ್ಯಾಸ ಇಲ್ಲ, ದಲಿತರಿರಲಿ, SC ST ಇರಲಿ, OBC ಇರಲಿ, ಎಲ್ಲರ ಜೊತೆ ಭಾವೈಕ್ಯತೆಯಿಂದ ಇದ್ದೇವೆ. ನಾವು ಅಧಿಕಾರದಾಗಿದ್ದಾಗೂ ಕೂಡ ಯಾರಿಗೂ ಕೆಟ್ಟ ಮಾಡಿಲ್ಲ, ಒಳ್ಳೆಯದನ್ನು ಮಾಡ್ತಾ ಬಂದೀವಿ. ಯಾರಿಗೂ ಯಾವುದೇ ತೊಂದರೆ ಕೊಟ್ಟಂಥ ಇತಿಹಾಸ ಇಲ್ಲ. ಒಳ್ಳೆಯ ಕೆಲಸಕ್ಕೆ ಹೆಚ್ಚು ಸಹಕಾರ ಮಾಡುತ್ತಿರುವಂಥವ್ರು ನಮ್ಮನ್ನು ಜನ ಇಚ್ಛಿಸುತ್ತಾರೆ. ನನಗೂ ಸ್ಪರ್ಧೆ ಮಾಡ್ಬೇಕಂತೇನು ಆಸೆ ಇರಲಿಲ್ಲ. ಜನಗಳ ಆಶೆಯ ಮೇರೆಗೆ ಇವತ್ತೇನಾಗಿದೆ, ಧಾರವಾಡ ಲೋಕಸಭಾ ಕ್ಷೇತ್ರ ಸನ್ಮಾನ್ಯ, ನೀವು ಈಗಾಗಲೇ ಹೇಳಿದಂಗೆ ಪ್ರಹ್ಲಾದ್ ಜೋಶಿಯವರು ಮೋದಿಯವ್ರ ಪಕ್ಕ ಇರ್ತಾರೆ. ಈ ಕ್ಷೇತ್ರ ಮಾದರಿಯ ಕ್ಷೇತ್ರ ಮಾಡ್ಬೋದಿತ್ತು, ಮಾಡಲಿಲ್ಲ. ಇವತ್ತು ತಾವು ಯಾವುದೇ ರಸ್ತೆಗೆ ಹೋಗಲಿ, ಯಾವುದೇ ಓನ್ಯಾಗ ಹೋಗಲಿ, ಅಭಿವೃದ್ಧಿ ಯಾವುದೂ ಆಗಿಲ್ಲ. ನಾನು ಹಿಂದೆ 100 ಸರಿ ಹೇಳಿದೆ. ಇವತ್ತು ಕೂಡ ಕುಸುಗಲ್ ರೋಡಲ್ಲಿ ಜನಸಂಪರ್ಕ ಸಭೆ ಮಾಡಿದ್ವಿ. ನಾವು ಉಣ್ಕಲ್ ಗ್ರಾಮಕ್ಕೆ ಹೋಗಿದ್ವಿ. ಪ್ರತಿನಿತ್ಯ ಜನಗಳೊಂದಿಗೆ ಸ್ಪಂದಿಸುತ್ತಾ ಬರ್ತೀವಿ ನಾವು, ಯಾವುದೇ ಜಾತಿಯವರು ಇರಲಿ. ಆದರೆ ಇಲ್ಲಿ ಒಂದು ಸಮಸ್ಯೆ, ಈಗ ನಮ್ಮ ಆತ್ಮೀಯರಾದ ರಾಜಶೇಖರ್ ಮೆಣಸಿನ್ಕಾಯಿ ಅವರು ಹೇಳಿದಂಗೆ, ನನ್ನ ಆತ್ಮೀಯ ಕಿರಿಯ ಸೋದರ ವಿಜಯ್ ಕುಲಕರ್ಣಿ ಹೇಳಿದಂಗೆ, ನಮ್ಮ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮತದಾರರಿದ್ದಾರೆ. ಇನ್ನೊಬ್ಬರನ್ನ ತರುವಂಥ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ. ಅದನ್ನು ಮಾಧ್ಯಮದವರು ತಾವು ಹೆಚ್ಚು ಪ್ರಸ್ತುತಪಡಿಸಿದ್ದಾದ್ರೆ, ಮೊದಲಿಂದ ದುಡಿದು ಬಂದಂಥ ಕಾರ್ಯಕರ್ತರಿಗೆ ಹೆಚ್ಚು ಅನುಕೂಲ ಆಗಬೇಕು. ಪಕ್ಷಕ್ಕೆ ದುಡಿದವರಿಗೆ ಅವಕಾಶ ಸಿಗ್ತದೆ ಅನ್ನುವಂಥ ಮೆಸೇಜು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಬೇಕು. ಈಗ ಏನಾಗಿದೆ, ದಲಿತರು, OBC ಅವರು ದರೊಬ್ಬರು ಕಾಂಗ್ರೆಸ್ಸನ್ನು ಲೈಕ್ ಮಾಡ್ತಾರೆ. ಮೋದಿ ಮೋದಿ ಕ್ರಿಯೇಟೆಡ್ ಹವಾ ಅದು. ಈಗ ಅಂಥದ್ದು ಯಾವುದೋ ಹವಾ ನಮ್ಮ ಕ್ಷೇತ್ರದಲ್ಲಿಲ್ಲ. ನಮ್ಮ ಕ್ಷೇತ್ರ ಪಾರ್ಟಿ ಅಭಿವೃದ್ಧಿಗೆ ನೋಡ್ತಾರೆ, ಭಾವೈಕ್ಯತೆ ನೋಡಿರಿ. ಮೊನ್ನೆ ಒಬ್ಬ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ನೀವು DGಗೆ ಪರ್ಮಿಷನ್ ಕೊಡಿ,
ಇವ್ರು ತಮ್ಮ ಮನೆಯಾಗ ಸರಿಯಾಗಿ ಗಣಪತಿ ಇಡೋದಿಲ್ಲ. ಇನ್ನೊಬ್ಬರಿಗೆ ನೋವಾಗುವಂಥ ಯಾವುದೇ ಘಟನೆಗಳಿಗೆ ಜನಪ್ರತಿನಿಧಿ ಆದವರು ಅವಕಾಶ ಕೊಡಬಾರ್ದು, ಗದ್ದಲ ಆಗೋಕ್ಕೆ ಅವಕಾಶ ಕೊಡ್ಬೋದು. ಭಾವೈಕ್ಯತೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಅದನ್ನು ಬಿಟ್ಟು ಬಸವರಾಜ ಪಾಟೀಲ್ ಯತ್ನಾಳ್ ಬಂದು ಹೇಳಿದ್ರು, ನಾವು ಮುಂದೆ ನೀವು BJP ಆರಿಸಿ ತಂದಿದ್ದಾದ್ರೆ ನಾವು ಲಾಹೋರ್ದಾಗ ಗಣಪತಿ ಇಡ್ತೀವಿ ಅಂತೇಳಿ. ಮತ್ತೊಬ್ಬ ಏನು ಹೇಳಿದ, ಎಲ್ಲ ಕಡೆ ಮಸೀದಿಗೆ ಹೋಗಿ ನಾವು ಗಣಪತಿ. ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ. ನಮ್ಮ ದೇಶ ಭಾವೈಕ್ಯತೆಗೆ ತನ್ನದೇ ಆದ ಹೆಸರು ಪಡೆದದ. ನಾವೆಲ್ಲ ಎಲ್ಲರೂ ಸೋದರಕ್ಕಿಂತ ಹೆಚ್ಚು ಬದುಕ್ತಾ ಇದ್ದೀವಿ. ಮುಸ್ಲಿಮರು, ಮರಾಠರು, ದಲಿತರು, ಯಾರು ಎಲ್ಲರಲ್ಲಿ ಹರಿಯೋ ರಕ್ತ ಒಂದೇ. ನಮ್ಮ ವಿಚಾರಗಳು ಎಲ್ಲ ನಮ್ಮ ಕುರಾನ್ ಅದ ಹೇಳುತ್ತೆ, ಗೀತಾನೂ ಅದ ಹೇಳುತ್ತೆ, ಅದರೆಲ್ಲ ಸಾರಾಂಶ ಒಂದಾದ. ಇವರು ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಅಭಿವೃದ್ಧಿ ಕಡೆ ಇದನ್ನು ಮಾಡ್ತಾಯಿಲ್ಲ. ಪ್ರತಿಯೊಬ್ಬರ ಮನೆಗೆ ಪ್ರತಿಯೊಬ್ಬ ಮತದಾರನಿಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂದರು. ಪ್ರತಿ ವರ್ಷ 2 ಕೋಟಿಗಿಂತ ಹೆಚ್ಚು ಪದವೀಧರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾವುದೂ ಮಾಡಲಿಲ್ಲ. ಇವತ್ತು ಮತ್ತೆ ಅದನ್ನು ಮಾಡೋಕ್ಕೆ ನೋಡ್ತಾರೆ ಅವರು. ಅದು ಯಾವುದು ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮದು ಏನು ಆಶೆ, ನಾವು ಯಾರೇ ಇರಲಿ ಮೂಲ ಕಾಂಗ್ರೆಸ್ಸಿಗರಲ್ಲಿ ಒಬ್ಬರನ್ನು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾದ್ರೆ ಈ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸ್ಬೇಕನ್ನೋರು, ಅವ್ರನ್ನ ಈ ಸರಿ ಮನೆಗೆ ಕಳಿಸ್ಲೇಬೇಕನ್ನೋಂಥವ್ರು ಅವರಲ್ಲಿರುವಂಥ ಕಾರ್ಯಕರ್ತರಲ್ಲೇ ಅದ. ಅದು ಕಾರ್ಯರೂಪಕ್ಕೆ ಬರ್ತದೆ. ಪ್ರಹ್ಲಾದ್ ಜೋಶಿ ಅವರು ಈಗ ಏನು ವಿಚಾರ ಮಾಡಕತ್ತಾರಂದ್ರೆ, ನನ್ನ ಸೋಲು ಖಚಿತ ಧಾರವಾಡ ಮತಕ್ಷೇತ್ರದಲ್ಲಿ ಅಂತೇಳಿ ಕಾರವಾರಕ್ಕೆ ಅವರು ಪರಾಯಣ ಇಲ್ಲಿಂದ ಹೋಗ್ಬೇಕಂತ ಮಾಡ್ತಾಯಿದ್ದಾರೆ. ಯಾಕಂದರೆ ಜನ 8 ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಲ್ಲ, ನನಗೆ ಮತದಾರರು ಮತದಾನ ಮಾಡೋದಿಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾಗ್ಯದ. ಆದ್ದರಿಂದ ಅವ್ರು ಹಾಕೊಂಡು ನಮ್ಮದೊಂದು ನನ್ನದೇ ಆದ ನೆಟ್ವರ್ಕ್ ಅದ. ನಾನು ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಮಾಡೀನಿ, ಶರಣಪ್ಪ ಕೊಟ್ಟಿಗೆ ಚಾರಿಟೇಬಲ್ ಟ್ರಸ್ಟ್ ಮಾಡೀವಿ. ಕೊರೋನಾ ಟೈಮಲ್ಲಿ ನಾವು ಪ್ರೀ ಕೇರ್ ಇದನ್ನು ಮಾಡಿದ್ವಿ. ಪೇಷಂಟ್ಗೆಲ್ಲ ಮೆಡಿಷನ್ನು, ಅವ್ರನ್ನ ಕೇರ್ ಟೇಕಿಂಗು ಗೌರ್ಮೆಂಟಿಂದ ₹1 ತೊಗೊಳಾರ್ದು ನಮ್ಮ ಕೈಲಾದಕ್ಕಿಂತ ಹೆಚ್ಚಿಗೆ ಸಹಾಯ ಮಾಡಿದ್ವಿ. ಸತ್ಯಸಾಯಿ ಕೊರೋನಾ ಕೇರ್ ಸೆಂಟ್ರ್ ಅಂತ ಮಾಡಿ ಜನಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿವಿ. ನಮ್ಮ ಮನೆಗೆ ಯಾರೇ ಬರಲಿ ಕೈಲಾದಕ್ಕಿಂತ ಹೆಚ್ಚಿಗೆ ಸಹಾಯ ಸಹಕಾರ ಮಾಡ್ತೀವಿ. ನನಗೆ ಸಮರ್ಥವಾಗಿದ್ದೀನಿ, ನನ್ನನ್ನು ಮನವಿಯನ್ನು ಮನ್ನಿಸಲಿ ಅಂತೇಳಿ ನಾವು ಹೇಳ್ತೀವಿ. ಆದರೆ ನಾನು ಒಂದು ತಮ್ಮ ಎದುರಿಗೆ ಗಟ್ಟಿ ಧ್ವನಿಯಿಂದ ಹೇಳ್ಬೋದು, ಗ್ಯಾರಂಟಿ ನಾವು ಗೆಲ್ತೀವಿ. ಅದು ನಮ್ಗೆ ಆತ್ಮವಿಶ್ವಾಸ ಅದ. ಅಲ್ಲಿ ಹಿಂದೂ ಮುಸ್ಲಿಂ ಮ್ಯಾಜಿಕ್ ನಡೆಯೋದಿಲ್ಲ. ಹಿಂದೂ ಮುಸ್ಲಿಂ ಮ್ಯಾಜಿಕ್ಕು ಯಾವಾಗಲೂ ಜನ ಒಮ್ಮೆ ಮೋಸಕ್ಕೆ ಹೋಗ್ತಾರೆ, 2 ಸರಿ ಮೋಸಕ್ಕೆ ಹೋಗ್ತಾರೆ. ಹಗಲಲ್ಲೇ ಅದನ್ನು ಮೋಸಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ನಮ್ಮ ಈದ್ಗಾ ಮೈದಾನದಿಂದ BJPಯವರು ಆಡಳಿತ ಚುಕ್ಕಾಣಿ ಹಿಡ್ದಾರಂತ ಜಗಜ್ಜಾಹಿರಾಗ್ಯದ. ಆ ಹಿಂದೂ ಮುಸ್ಲಿಮದ್ದು ಮ್ಯಾಜಿಕ್ ಇಲ್ಲಿ ನಡೆಯೋದಿಲ್ಲ. ಸೋಲು ಖಚಿತ. ಸೋಲು 100ಕ್ಕೆ 110%. ಪ್ರಹ್ಲಾದ್ ಜೋಶಿಯವರು ಧಾರವಾಡ BJPಯವರು ಯಾರೇ ನಿಲ್ಲಿ, ಅವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿ ಮತ್ತೊಬ್ಬರು ನಿಲ್ಲಿಸಿದ್ರು ಕೂಡ ಈ ಕ್ಷೇತ್ರದಲ್ಲಿ BJP ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಸೋಲು ಖಚಿತ. ಇದು ಜನರ ಮನದ ಆಳು. ನಮ್ಮ ಕುಂದಗೋಳಕ್ಕೆ ಹೋಗಿ ಕೇಳ್ರಿ, ಶಿಗ್ಗಾವಿ ಸವಣೂರಿಗೆ ಹೋಗಿ ಕೇಳ್ರಿ, ಧಾರವಾಡದಾಗ ಕೇಳ್ರಿ, ಧಾರವಾಡ ರೂರಲ್ನಾಗ ಹೋಗಿ ಕೇಳ್ರಿ, ನವಲ್ಗುಂದ ಕೇಳ್ರಿ, ಕಲ್ಗಟ್ಟಿಗೆ ಕೇಳ್ರಿ, ಎಲ್ಲೇ ಹೋದರೂ ಈ ಸರಿ BJPಯ ಅಭ್ಯರ್ಥಿಯನ್ನು ನಾವು ಸೋಲಿಸ್ತೀವಿ ಅನ್ನೋದು ಜನಗಳು ಒಂದು ಏನು ನಿರ್ಧಾರ ಮಾಡ್ಯಾರ. ಆದ್ದರಿಂದ ನಾನು ಜನರ ನಿರ್ಧಾರ, ಜನಗಳ ಆಶೆನ ನಾನು ಹೇಳ್ತಾಯಿದ್ದೀನಿ. ಧಾರವಾಡ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಬ್ಬರು ಆಕಾಂಕ್ಷಿ ಇದ್ದಾರೆ, ನಿಜಾಮುದ್ದೀನ್ ಶೇಖ್ ಅಂತ. ಅಲ್ಪಸಂಖ್ಯಾತರಿಗೂ ನಾನು ಆಕಾಂಕ್ಷಿ, ನಮಗೆ ಟಿಕೆಟ್ ಕೊಟ್ಟರೆ ನಾವು ಗೆದ್ದೆ ತೋರಿಸ್ತೀವಿ. 7 ರಿಂದ 8 ಜನನೂ ಒಕ್ಕಟ್ಟಾಗಿದ್ದಾರೆ. ಒಂದೇ ವೇದಿಕೆ ಮೇಲೆ ತಮ್ಮ ಅಭಿಪ್ರಾಯಗಳು ಹೇಳ್ತಾ ಇದ್ದಾರೆ. ಯಾರಿಗೋ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಈ ಸಾರಿ ಗೆಲುವಿನ ಜಯಬೇರಿ ಬಾರಿಸೋದಂತೂ ಖಚಿತ ಅಂತಾರೆ. ಈಗ ನಿಜಾಮುದ್ದೀನ್ ಶೇಖ್ ಸಾಮಾಜಿಕ ಚಟುವಟಿಕೆಯಿಂದ ಬಂದವರು, ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಅನೇಕ ಜನರಿಗೆ ಚಿರಪರಿಚಿತಿದ್ದಾರೆ. 8 ಕ್ಷೇತ್ರದಲ್ಲಿಯೂ ಸಹಿತ ಇವರು ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಿಜಾಮುದ್ದೀನ್ ಶೇಖ್, ಈಗಿನ ಕಾಲದಲ್ಲಿ 135 ಸೀಟು ನಮ್ಮವರು ರಾಜಶೇಖರ್ ಅವರು ಹೇಳಿದಂಗೆ ಅವರಿಗೆ ಊಹೆ ಇದ್ದಿಲ್ಲ ಇಷ್ಟು ಸೀಟ್ ಬರ್ತದಂತ. ಆದರೆ ಅಲ್ಪಸಂಖ್ಯಾತರಲ್ಲೂ ಈ ಸಲ ಗಟ್ಟಿಯಾಗಿ ವಿಚಾರ ಮಾಡಿಬಿಟ್ಟಿದ್ರು, ಕಾಂಗ್ರೆಸ್ಗೆ ಹಾಕ್ತೀವಂತ. JDSಗೆ ಯಾರೂ ಹಾಕಲಿಲ್ಲ. ಆದ ಕಾರಣ ಈ ಸಲ ಬಂದಿದ್ದೇ ಕಾಂಗ್ರೆಸ್ ಗೌರ್ಮೆಂಟು ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗದಿಂದ. ಏಕೆಂದರೆ
ಒಮ್ಮೆ ಇದು RSSದು ದೊಡ್ಡ ಇವರಿದ್ದಾಗ ಅವ್ರು ಹೇಳಿದರು, ಎಂತೆಂಥ ಶರಣರನ್ನು ಸಮಯದ ಕಸದ ಬುಟ್ಟಿಯಲ್ಲಿ ಹಾಕಿದ್ದೀವಿ ಅಂತ RSSದ ಒಬ್ಬ ದೊಡ್ಡ ಲೀಡರು ಹೇಳಿದಾಗ ಶರಣರು ಎದ್ದೇಳಲಿಲ್ಲ. ಆವಾಗ ಅವ್ರಿಗೆ ಕಸದ ಬುಟ್ಟಿಯಲ್ಲಿ ಹಾಕಿದ ಮೇಲೆ, ಸಮಯದ ಕಸದ ಬುಟ್ಟಿಯಲ್ಲಿ ಹಾಕಿದ ಮೇಲೆ ಈಗ ಎಚ್ಚರ ಆಗ್ತಾ ಇರ್ತಾರೆ ಶರಣರು. ಆದರೆ ಹಿಂದುಳಿದ ಹಾಗೂ ನಮ್ಮ ಮುಸ್ಲಿಂ ಮೈನಾರಿಟಿಯವರು ಎಚ್ಚರ ಆಗಿ ಈ ಸಲ ಒಂದೇ ಕೂಡಿ ಎಲ್ಲ ಕಡೆ JDSಗೂ ಹಾಕಲಿಲ್ಲ, ಯಾರಿಗೂ ಹಾಕಲಿಲ್ಲ, 99% ಕಾಂಗ್ರೆಸ್ಗೆ ಹಾಕಿದ್ದಾರೆ. ಆದ ಕಾರಣ ಈ ಸಲ ಮೆಜಾರಿಟಿಯಲ್ಲಿ ಬಂದಿದೆ. ಮತ್ತು ನಮ್ಮ ಕ್ಷೇತ್ರದ ಈ ಧಾರವಾಡ ಕ್ಷೇತ್ರದಲ್ಲಿ ಮುಜಾಹಿದ್ ಅವರು ಆದಮೇಲೆ ಅಲ್ಪಸಂಖ್ಯಾತರಿಗೆ ವಿಧಾನಸಭಾ ಆಗಲಿ ಅಥವಾ ಇದು ಆಗಲಿ ಯಾವುದು ಇದರಲ್ಲಿ ನಮ್ಮನ್ನು ಕಡೆಗಣಿಸಿಬಿಟ್ಟಿದ್ದಾರೆ. ಯಾರು? ಕಾಂಗ್ರೆಸ್ನವರೇ ನಮ್ಮನ್ನು ಕಣಿಸಿಬಿಟ್ಟಾರೆ. ಆದ ಕಾರಣ ಈಗ MIM ಇದೆ ಮತ್ತು SDPI ಇದೆ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಕಾಂಗ್ರೆಸ್ನವರು ಕಡೆಗಣಿಸಿದ್ದಕ್ಕೆ ಅವರು ಅದರದ್ದು ಉಪಯೋಗ ತೊಗೊಳ್ತಿದ್ದಾರೆ. ಈಗ ಯಾರಿಗೂ ಮೈನಾರಿಟಿಗೆ ಈ ಸಲ ಕೊಡಲಿಲ್ಲ ಅಂದರೆ MIMದವರು ಒಂದು ಗಟ್ಟಿ ಕ್ಯಾಂಡಿಡೇಟ್ ತೊಗೊಂಡು ಬರ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೇಗಾಗಿದೆ ಅಂದರೆ, ಈ ಸಲ ಮೈನಾರಿಟಿ ಅಥವಾ ಹಿಂದುಳಿದವರಿಗೆ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಸದು ಮತ್ತೆ ಧಾರವಾಡದಲ್ಲಿ ಸೋಲು ಖಚಿತ. ಆದ ಕಾರಣ ಈಗ ಹೇಳ್ತಿದ್ದಾರೆ, ಈ ಶರಣರಿಗೆ ಈ ಸಲ ಭಾಳ ಸಲ ಕೊಟ್ಟಿದ್ದಾರೆ, ಆದರೂ ಗೆಲುವಾಗಿಲ್ಲ. ಆ ಶರಣರಿಗೂ ಸೀಟ್ ಕೊಟ್ಟಾಗೂ ಕೇವಲ ಮೈನಾರಿಟಿ ಮತ್ತು ಹಿಂದುಳಿದ ಅಷ್ಟೇ ಓಟ್ ಹಾಕಿದ್ದಾರೆ. ಬೇಕಾದ್ರೆ ನೀವು ಲಿಸ್ಟ್ ತೆಗೆದು ನೋಡಿರಿ, ಶರಣರು ಓಟ್ ಹಾಕಲಿಲ್ಲ. ಅವಾಗ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬ್ರು 2 ಸಲ ನಿಂತಾಗ ಅವ್ರಿಗೆ ಯಾರು ಶರಣರು ಸಹಾಯ ಮಾಡಲಿಲ್ಲ, ಯಾರು ಓಟ್ ಹಾಕಿಲ್ಲ. ಹಾಕಿದ್ದು ಓಟ್ ಮೈನಾರಿಟಿಯವರೇ ಅಥವಾ ಹಿಂದುಳಿದವರೇ. ಆದ ಸಲ ಯಾಕೆ ನೀವು ಮೈನಾರಿಟಿ ಮತ್ತು ಹಿಂದುಳಿದವರಿಗೆ ನೀವು ಕಡೆಗಣಿಸ್ತೀರಿ? ಕಡೆಗಣಿಸಿದ್ದಕ್ಕೆ ಮತ್ತೆ ನಿಮ್ಮದು ಪರಿಸ್ಥಿತಿ ಹೆಂಗೆ ಆಗ್ತಿದೆ ಅಂದ್ರೆ, ಈಗ ದಿಲ್ಲಿ ಒಳಗೆ ನೋಡಿರಿ, ಮೈನಾರಿಟಿಯವರು ಕಡೆಗಣಿಸಿದ ಮೇಲೆ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ತಾಯಿದೆ ಅಲ್ಲಿ ವಿಧಾನಸಭೆಯಲ್ಲಿ? 1, 2. ರಾಷ್ಟ್ರೀಯ ಪಾರ್ಟಿ ಆಗಿದ್ದಾಗೆ ಅದಕ್ಕೆ ಬರ್ತಾಯಿಲ್ಲ. ಈಗ ತೆಲಂಗಾಣ ಹೋಗ್ರಿ, ಇದು ಕೇರಳದಾಗ ಹೋಗ್ರಿ, ಯಾಕೆ ನೀವು ಇದು ಮಾಡ್ತಾಯಿದ್ದಾರೆ ಅಂದರೆ, ನೀವು ಮೈನಾರಿಟಿ ಮತ್ತು ಹಿಂದುಳಿದವ್ರಿಗೆ, SC ST ಜನಾಂಗದವ್ರಿಗೆ ಕಡೆಗಣಿಸಿದ್ರಿ. ನೀವು ಕಡೆಗಣಿಸ್ರಿ, ಆಮೇಲೆ ಪರಿಸ್ಥಿತಿ ಏನಾಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಮತ್ತೊಮ್ಮೆ ಏನಂತಂದರೆ, ನಮ್ಮ ಜೋಶಿ ಸಾಹೇಬ್ರ ಬಗ್ಗೆ ಸ್ವಲ್ಪ 1-2 ಮಾತಾಡ್ತೇನೆ ನಾನು. ಈಗ ನಮ್ಮ ಪೇಕು ಬಾಬಾ ಅವರಿದ್ದಾರೆ, ನಮ್ಮ ದೇಶದ ಪ್ರಧಾನಿಯಾದ ಶ್ರೀಮಾನ್ ಮೋದಿಜಿಯವರು, ಅವರಿಗೆ ಪೇಕು ಬಾಬಾ ಎಲ್ಲರೂ ಬಂದರೂ ಹೋಗಿ ಒಂದೇನಾರು 4 ಒಗದು ಬರೋದು, ಸುಳ್ಳು ಹೇಳಿ ಬರೋದು, ಎಂದೂ ಏನೂ ಆಗೋದಿಲ್ಲ. ಈಗ ನಮ್ಮ ಆರ್ಥಿಕ ಮಂತ್ರಿಯಾದ ನಿರ್ಮಲಾ ಸೀತಾರಾಮನ್ ಅವರು, ಅವರ ಗಂಡನೇ ದೊಡ್ಡ ಎಕನಾಮಿಸ್ಟ್ ಇದ್ದಾರೆ. ಅವರೇ ಖುದ್ದಾಗಿ ಹೇಳಿದರು, ಯಾರು ಈಗ ಮಿನಿಸ್ಟರ್ ಇದ್ದಾರೆ, ಆರ್ಥಿಕ ಮಿನಿಸ್ಟರ್ ಇದ್ದಾರೆ, ಅವರು ಗಂಡನೇ ಹೇಳ್ತಾ ಇದ್ದಾರೆ ಆರ್ಥಿಕ ಸ್ಥಿತಿ ಬಹಳ ಹದಗೆಟ್ಟಿದೆ ಅಂತ. ಆದರೂ ಯಾರೂ ಎಚ್ಚರಿಲ್ಲ. ಮತ್ತು ಏನಂದರೆ, ಈ ಮೋದಿಯವರು ಸರ್ಕಾರ ಅಂದರೆ ಹಮ್ದು ಹಮಾರೆದು. ಹಮ್ದು ಅಂದರೆ ಮೋದಿ, ಅಮಿತ್ ಶಾ, ಆಮೇಲೆ ಅಂಬಾನಿ, ಅದಾನಿ, ಇವರಿಬ್ಬರೇ. ಅದಾದ ಮೇಲೂ ನಮ್ಮ ಜೋಶಿ ಸಾಹೇಬರು ಅಲ್ಲಿ ಪಕ್ಕಕ್ಕೆ ಇರ್ತಾರಂತೆ. ಪಕ್ಕಕ್ಕೆ ಇರ್ತಾರಂದ್ರೆ ಹೆಂಗಂದರೆ, ಮೊದಲಿನ ಕಾಲದಾಗ ರಾಜರು ಇರ್ತಿದ್ರು, ರಾಜರ ಪಕ್ಕಕ್ಕೆ ಒಂದು ಮುನಿಮ್ಜಿ ಅಂತ ಇಟ್ಕೊಡ್ತಿದ್ರು. ಅವ್ರದ್ದು ಎಷ್ಟು ವ್ಯಾಲ್ಯೂ ಅನ್ನೋದು ನಮಗೂ ಗೊತ್ತಿದೆ. ಯಾವುದು ಏನೂ ತಗೊಳ್ಳೋದಿಲ್ಲ. ಈಗ ನರೇಂದ್ರ ಮೋದಿಯವರಿಗೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಇರ್ತಾರೆ, ಅಮಿತ್ ಶಾಗೆ ಚಾಣಕ್ಯ ಅಂತಾರೆ. ಇವ್ರಿಗೇನಂತಾರೆ? ಇವ್ರು 3ನೇ ಸ್ಥಾನಕ್ಕೆ ಅಂತಾರೆ. ಎಲ್ಲರೂ ಏನಂತಾರೆ? ಇವ್ರು ಏನಿಲ್ಲ, ಅವ್ರು ಮುನಿಮ್ಜಿ ಇದ್ದಂಗೆ. ಯಾರ್ದು? ನರೇಂದ್ರ ಮೋದಿಯವರೇ ಮುನಿಮ್ಜಿ ಇದ್ದಂಗೆ ಅವರು. ಏನೇನು ಇವ್ರು ನಡೆದಿಲ್ಲ. ಮತ್ತು ನಮ್ಮದು ಪ್ರಧಾನಮಂತ್ರಿಯವರು ಮತ್ತು ಅಮಿತ್ ಶಾ, ಈ ಕ್ಯಾಬಿನೆಟ್ಲಿ ಗೊತ್ತಿರೋದು ಇವರಿಬ್ಬರೇ. ಈಗೇನಾಯಿತು, ರೈಲ್ವೇದು ಒಂದು ಹೊಸದು ಉದ್ಘಾಟನೆ ಮಾಡಬೇಕಂದ್ರೆ ರೈಲ್ವೆ ಮಿನಿಸ್ಟ್ರ್ ಎಲ್ಲಿದ್ದಾನೆ ಗೊತ್ತೇ ಇಲ್ಲ. ರೈಲ್ವೆ ಮಿನಿಸ್ಟ್ರ್ ಯಾರು ಗೊತ್ತಿಲ್ಲ, ಯಾರು ಮಿನಿಸ್ಟ್ರ್ ಯಾರಿಗೂ, ಯಾವುದೂ ಮಿನಿಸ್ಟ್ರ್ ಯಾರಿಗೂ ಜನರಿಗೆ ಅರಿವೇ ಇಲ್ಲ ಇಲ್ಲಿವರೆಗೂ. ಗೊತ್ತಿದ್ದಿದ್ದು ಯಾರು? ಒಂದು ಅಮಿತ್ ಶಾ, ಒಂದು ನರೇಂದ್ರ ಮೋದಿಯವರು. ನಮಗೆ ಇಲ್ಲೇ ಜೋಶಿಯವರು ಪಕ್ಕಕ್ಕೆ ಇರ್ತಾರೆ. ಯಾಕಂತಂದು ಗೊತ್ತಿದೆ ಅಂದರೆ, ಅವ್ರು ನಮ್ಮ ಕ್ಷೇತ್ರದವ್ರು ಇದ್ದರು, ಅದರ ಸಲುವಾಗಿ ಗೊತ್ತಿದೆ. ಆದರೆ ದೇಶದಾಗ ಎಲ್ಲ ನೋಡಿದರೆ ಇವನು ಯಾರಪ್ಪ, ಅವರೇ ಪಕ್ಕದಾಗ ಇರ್ತಾನೆ, ಏನು ಮಹತ್ವನೇ ಇಲ್ಲಲ್ಲ ಇವನು ಮುನಿಮ್ಜಿ ಏನಂತಾರೆ. ನಮ್ಮ ಬೇರೆ ರಾಜ್ಯಕ್ಕೆ ಹೋಗಿ ಕೇಳಿದಾಗ ಹಂಗಂತಾರೆ. ಇವ್ರದ್ದು ಆ ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿಯಲ್ಲಿ ಸಿಂಗಾಪುರ ಮಾಡ್ತಾನಂತಾರೆ ಇವರು.
ಸಿಂಗಾಪುರ್ ಅಂದರೆ ನಮ್ಮ ಜನ ಸಿಂಗಾಪುರ್ಗೆ ಹೋಗಿ ನೋಡಲಿಲ್ಲ, ಸಿಂಗಾಪುರ್ ಹೆಂಗಿದೆ ಅಂತ. ಈಗ ನಮ್ಗೆ ಜನರಿಗೆ ಹೇಳಿಬಿಟ್ಟು ಸಿಂಗಾಪುರ್ ಮಾಡ್ತಾನೆ, ಅವರು ಊಹಿಸ್ತಾರೆ. ಸಿಂಗಾಪುರ್ ಏನಂತಾರೆ ಅವ್ರಿಗೆ ಮೊದಲು ಗೊತ್ತಿಲ್ಲ. ಅದಕ್ಕೆ ಇದು ಏನು ಮಾಡಿದ್ದಾರೆ, ಇದೇ ಸಿಂಗಾಪುರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಜನನು. ಆದರೆ ಅವ್ರ ಮನಸ್ಸು ಆತ್ಮಕ್ಕೆ ತಮ್ಮಷ್ಟಕ್ಕೆ ತಾವೇ ನೋಡಿದರೆ ಈ ಕ್ಷೇತ್ರಕ್ಕೆ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವಲಂಬನೆ ಮಾಡಿದರೆ. ಆದ ಕಾರಣ ಅವರು ಎಲ್ಲ ಇದು ಸಮೀಕ್ಷೆ ಮಾಡಿದಾಗ ಈ ಸಲ ನನಗೆ ಸೋಲಿದೆ, ಆದ ಕಾರಣ ನಾನು ಇಲ್ಲಿಂದ ಪಲಾಯನ ಮಾಡಬೇಕಂತ ವಿಚಾರ ಮಾಡ್ತಾಯಿದ್ದಾರೆ. ಅದು ಅವ್ರದ್ದು ಇದು. ಈಗ ಬಿ ಜೆ ಪಿಯವರು ಸೋಲ್ತಾರಂತ ಅವ್ರಿಗೆ ಮನವರಿಕೆ ಆಗಿದೆ. ಆದರೆ ನಮ್ಮ ಕಾಂಗ್ರೆಸ್ನಲ್ಲಿ ಹೇಗಿದೆ ಅಂದರೆ ನಮಗೆ ಯಾರ್ದು ದುಶ್ಮನಿ ಬೇಕಾಗಿಲ್ಲ. ನಮ್ಮ ಜಾಗದಲ್ಲಿ ನಾವು ಬಿ ಜೆ ಪಿಯವ್ರನ್ನ ಗೆಲ್ಲಿಸ್ಬಿಡ್ತೀವಿ. ಇಷ್ಟು ಸಲ ಆಗಿದ್ದೆಲ್ಲ ಬಿ ಜೆ ಪಿ ಗೆಲ್ಲಿಸಿದ್ದೇ ಕಾಂಗ್ರೆಸ್ಸು. ಇದೇ ಈ ಸಲನೂ ವಿಧಾನ ಪರಿಷತ್ತಲ್ಲಿ ಯಾರಿಗೂ ಒಂದು ಮೈನಾರಿಟಿ ಕಟ್ಟಿಲ್ಲ. ಈ ಸಲನೂ ಕೊಡಲಿಲ್ಲ ಅಂದರೆ ಈ ಸಲ ಮತ್ತು MIM ಅದು ಭಾಳ ಅವರು ರೇಸ್ನಲ್ಲಿದ್ದಾರೆ. ಮತ್ತೆ ಅವರು ಬಿ ಜೆ ಪಿಗೆ ಗೆಲುವಿಗೆ ಕಾರಣ ಆಗ್ತಾರೆ ಅಂತ ಹೇಳಿ ನಾನು ಮೈನಾರಿಟಿ ಅಥವಾ ಹಿಂದುಳಿದ ವರ್ಗಕ್ಕೆ ಇಲ್ಲಿಂದ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೇನೆ. ಈಗ ಶೇಖ್ ಅವರೇ, 7 ರಿಂದ 8 ಆಕಾಂಕ್ಷಿಗಳು ನೀವು ಭಾಳ ತುಂಬ ಅದ್ಭುತ ವ್ಯಕ್ತಿಗಳಿದ್ರಿ. ಒಬ್ರಿಗಿಂತಲೂ ಒಬ್ಬರು ಎಲ್ಲ ಪದವೀಧರಿದ್ರಿ, ನುರಿತವ್ರಿದ್ರಿ, ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿದ್ರಿ, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಲ್ಲರನ್ನೂ ಸಹಿತ ಪರಿಚಯ ಮಾಡ್ಕೊಂಡಿದ್ರಿ, ಸಂಪರ್ಕದ ಸೇತುವೆಯಾಗಿ ಕೆಲಸ ಮಾಡ್ತಾಯಿದ್ರಿ. ಈಗ ರಾಜಶೇಖರ್ ಮೆಣಸಿಕಾಯಿ ಇದ್ದಾರೆ, ಈಗ ನೀವು ನಿಜಾಮುದ್ದೀನ್ ಶೇಖ್ ಅವರು, ಶರಣಪ್ಪ ಕೋಟ್ಗಿ ಇದ್ದಾರೆ, ಮತ್ತೊಬ್ಬರು ಆಕಾಂಕ್ಷಿ ನಮ್ಮ ವಿಜಯ್ ಕುಲಕರ್ಣಿ ಅವರು, ಆಮೇಲೆ ರಜತ್ ಉಳ್ಳಾಗಡ್ಡಿ ಮಠು, ಆಮೇಲೆ ಅನಿಲ್ ಪಾಟೀಲು, ಇಂಥವರೆಲ್ಲ ಇನ್ನೂ ಭಾಳ ಜನ. ಎಲ್ಲರೂ ನೀವು 55-60 ವರ್ಷ ಒಳಗಡೆ ಯಂಗ್ ಸ್ಟಾರ್ ಇದ್ದೀರಿ. ಈ ಸಾರಿ ಎಲ್ಲರೂ ಒಕ್ಕಟ್ಟಾಗಿ ಇದೇ ಕೇಂದ್ರ ಮಂತ್ರಿಗೆ ಈಗ ಡವ್ ಹತ್ತಿದ್ರಿ, ನಾನು ಸೋಲೋದು ಗ್ಯಾರಂಟಿ, ನಾನು ಪಲಾಯನವಾದಿ ಆಗಬೇಕು, ಹೋಗಬೇಕು, ಬೇರೆ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಇಷ್ಟೊಂದು ಯಾಕೆ ಭಯ ರೀ ಪ್ರಹ್ಲಾದ್ ಜೋಶಿಗೆ? ಏಕೆಂದರೆ ಈಗ ನೋಡಿ, ನಾನು ಅಭಿವೃದ್ಧಿ ಮಾಡಿದ್ದೆ ಅಂದರೆ ನನಗೆ ಯಾವತ್ತೂ ಹೆದರಿಕೆ ಬರೋದಿಲ್ಲ. ಜನರಲ್ಲಿ ಮುಂದೆ ಹೋಗಿ ನಾನು ಇದನ್ನು ಮಾಡಿದ್ದೀನಿ ಅದನ್ನು ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಎಂದೂ ಹೆದರಿಕೆ ಬಂದಿರುವುದಿಲ್ಲ. ಈಗ ಇವರು 15 ವರ್ಷಕ್ಕಿಂತ ಮೇಲೆ ಆಗಿದ್ದಾರೆ. ಏನು ಮಾಡಿದ್ದಾರೆ ಅಂತ ಈಗ ಜನರ ಮುಂದೆ ಏನು ಹೇಳಬೇಕು? ಇವರು 1 ಸಲ ಹೇಳಿದರು, 2 ಸಲ ಹೇಳಿದರು. ಪ್ರತಿ ಸಲ ಸುಳ್ಳು ಹೇಳಲಿಕ್ಕೆ ಅವ್ರಿಗೆ ಬಂದು ನಾನು ಅಭಿವೃದ್ಧಿ ಮಾಡಿದ್ದೇನಂತ ಹೇಳಲಿಕ್ಕೆ ಯಾವುದೂ ಆಸ್ಪದ ಇಲ್ಲ. ದುಡ್ಡಿನ ಮೇಲೆ ಈ ಸಲ ನಡೆಯೋದಿಲ್ಲ. ಮತ್ತೊಂದು ವಿಷಯ ಅಂದರೆ ಈ ಸಲ ಜಾತಿ ಮೇಲೆ ಯಾವುದೂ ನಡೆಯೋದಿಲ್ಲ. ಹಿಂದೂ ಮುಸ್ಲಿಂ ನೀವು ಮಾಡಲಿಕ್ಕೆ ಹೋದ್ರಿ ಅಂದರೆ ಅದು ನಿಮಗೆ ತಿರುಗು ಬಾಣ ಆಗೋದು ಗ್ಯಾರಂಟಿ. ಯಾಕಂದರೆ ಪ್ರತಿ ಸಲ ಅದನ್ನು ಹೇಳಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಮ್ಮ ಜೋಶಿಯವರು ಇಲ್ಲಿಂದ ಪಲಾಯನ ಮಾಡಿ ಕಾರವಾರಿಗೆ ಹೋಗುವ ಇದೆ ಅಂತ ನಮಗೂ ಗೊತ್ತಾಗಿದೆ ಅಷ್ಟೇ. ತುಂಬ ಸಂತೋಷ. ಒಳ್ಳೊಳ್ಳೆ 7-8 ಜನ ಇದ್ದೀರಿ, ಎಲ್ಲರೂ ಯಂಗ್ಸ್ಟಾರ್ ಇದ್ದೀರಿ ನೋಡಿರಿ. ಉತ್ತರ ಕರ್ನಾಟಕದ ಮಹಾಜನತೆ ನಿಮಗೆ ಒಂದು ವಿನಂತಿ ಮಾಡ್ತೀನಿ, ಎಂಥವ್ರು ಲೋಕಸಭಾ ಅಭ್ಯರ್ಥಿ ಆಗಬೇಕು, ಎಂಥವ್ರು ಲೋಕಸಭಾ ಪ್ರವೇಶ ಮಾಡಬೇಕು, ಪ್ರತಿಯೊಬ್ಬರಿಗೆ ಒಂದೊಂದು ಅವಕಾಶಗಳನ್ನ ಕೊಡಬೇಕು. ರಾಜಶೇಖರ್ ಮೆಣಸಿಕಾಯಿ ಯೂತ್ದಿಂದ ಬಂದವರ, ನಾನು ಸಾಮರ್ಥ್ಯ ಇದೆ, ನಾನು ಇಲ್ಲಿ ಒಂದು ಏನು ಬೆಳವಣಿಗೆ ಅನ್ನೋದು ಮಾಡಿ ತೋರಿಸ್ತೀನಿ ಅಂತಾರೆ. ನಿಜಾಮುದ್ದೀನ್ ಶೇಖ್ ಅವರು ಹೇಳ್ತಾರೆ, ಆಮೇಲೆ ನಮ್ಮ ಶರಣಪ್ಪ ಕೋಟಗಿ ಮತ್ತಿಗಟ್ಟಿ ಅವರು ಹೇಳ್ತಾರೆ, ಆಮೇಲೆ ವಿಜಯ್ ಕುಲಕರ್ಣಿ ಅವರು ಹೇಳ್ತಾರೆ. ಇಲ್ಲಿ ಈಗ ಹೈಕಮಾಂಡ್ ಯಾವ ತೀರ್ಮಾನ ತಗೊಳುತ್ತೆ, ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನೇ ಇಲ್ಲಿ ಆಯ್ಕೆ ಮಾಡ್ಬೇಕನ್ನೋದು ನಿಮ್ಮದು ಅಭಿಪ್ರಾಯ ಐತಿ. ಹಂಗಾದ್ರೆ ದೇವಾನಂದ ರತ್ನಾಕರ್ ಅವರು ಸಹಿತ ಇಲ್ಲಿ ಧಾರವಾಡ ಕ್ಷೇತ್ರದವರೇ ಇದ್ದಾರೆ. ಧಾರವಾಡದಿಂದ ದೇವಾನಂದ ರತ್ನಾಕರ್ ಒಂದು ದಲಿತ ಸಮುದಾಯದಿಂದ ಬಂದಂಥ ವ್ಯಕ್ತಿ, ರಾಜಕೀಯ ವಿಶ್ಲೇಷಣಕಾರರು ಇದ್ದಾರೆ, ಅನ್ಯೋನ್ಯ ಸಂಬಂಧ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆ. ಆ ದೇವಾನಂದ ರತ್ನಾಕರ್ ತಮ್ಮ ಅಭಿಪ್ರಾಯ ಏನು ಹೇಳ್ತಾರೆ? ತಾವು ಆಕಾಂಕ್ಷಿನ, ನಾನು ಸ್ಪರ್ಧೆ ಮಾಡ್ತೀನಿ ಅಂತಾರೆ, ಜೋಶಿ ಅವ್ರನ್ನ ಸೋಲಿಸ್ತೀನಿ ಅಂತಾರೆ, ಇನ್ನು ಅವ್ರ ಮಾತಿನಿಂದ ಕೇಳೋಣ. ಸರ್, ಮೊಟ್ಟ ಮೊದಲನೇದಾಗಿ ನಮ್ಮ ಜವಾರಿ ನಾಡಿನಂಥ ನಂಬರ್ 1 ಖಡಕ್ ಜವಾರಿ ಕಾಕ ಬಂದ ಈ ಒಂದು ಲೋಕಸಭೆಯ ಒಂದು ವೀಕ್ಷಣೆಗಾಗಿ ಹಾಗೂ ಏನು ಪೂರ್ವಭಾವಿ ಏನು ಕ್ಯಾಂಡಿಡೇಟ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಸರ್ವೆ ಮಾಡಲಿಕ್ಕೆ ಬಂದಿರಿ. ನಿಮಗೆ ತುಂಬ ಧನ್ಯವಾದಗಳು. ನಾನು ದೇವಾನಂದ ರತ್ನಾಕರ್ ಅಂತ ಹೇಳಿ ಕಳೆದ 88-89ರಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ, ಯೂತ್ ಕಾಂಗ್ರೆಸ್ ಮೆಂಬರ್ ಆಗಿ, ಹಾಗೂ NSAದ ಮೆಂಬರ್ ಆಗಿ, ಹಾಗೂ ಅದೇ ರೀತಿ ನಮ್ಮ SC/ST ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿಯಾಗಿ, ಹಾಗೆ ಅದೇ ರೀತಿ ಕಿಸಾನ್ ಕಾಂಗ್ರೆಸ್ಸಿನ ರಾಜ್ಯ ಸೆಕ್ರೆಟರಿಯಾಗಿ, ಅದೇ ರೀತಿ ಸ್ಟೇಟ್ ರಾಜ್ಯ ಸಂಚಾಲಕರಾಗಿ, ಅದೇ ರೀತಿ ನಮ್ಮ AICCಯ ಈಗೇನು ನಮ್ಮ ಇತಿಹಾಸವುಳ್ಳ ಕಾಂಗ್ರೆಸ್ಸಿನ AICC ಇತಿಹಾಸದಲ್ಲಿ
ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ಸಿನ ಅಂತಕ್ಕಂಥದ್ದು ಇದು ನಮ್ಮ ರಾಹುಲ್ ಗಾಂಧಿಯವರ ಕನಸಿನ ಇದನ್ನು ಏನಂತಾರೆ ಮೇನ್ ಯೋಜನೆ. ಆ ಯೋಜನೆಯ ಫಲವಾಗಿ ಮೊಟ್ಟ ಮೊದಲೇ ನಮ್ಮ KPCCನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಒಂದು ಸೇವೆ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಎಲ್ಲನೂ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಆವಳಕ ಗ್ರಾಮದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗಳನ್ನು ಗುರುತಿಸಿ ಅವರಿಗೊಂದು ಎಲ್ಲನೂ ಅಧಿಕಾರ ಸಿಗತಕ್ಕಂಥದ್ದು. ಇವತ್ತಿನ ದಿವಸ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಅಂದ್ರೆ ಏನಂತಂದ್ರೆ ಈಗೆಲ್ಲನೂ ಡ್ರೈವರ್ ಹೊಲೆಯವರು, ಅರ್ವಿ ಹೊಲೆಯವರು, ಬಾಂಡೆ ತಿಕ್ಕವರು, ಹೂ ಮಾರವರು, ಉಪ್ಪು ಮಾರವರು, ಎಣ್ಣೆ ಮಾರವರು, ಮೆಕ್ಯಾನಿಕ್ಗಳು, ಈ ಥರ ಇರ್ತಕ್ಕಂಥ ಎಲ್ಲ ಜನರಿಗೆ ಅವನ್ನೆಲ್ಲ ಮುಖ್ಯವಾಹಿನಿಯೊಳಗೆ ತರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಸರ್ಕಾರದ ಯೋಜನೆಗಳನ್ನು ಅವರು ಮುಟ್ಟಿಸ್ತಕ್ಕಂಥದ್ದು. ಕೇವಲ ಅಂಥ ಜನರಿಗೆ ನಾನು ಭಾಳಷ್ಟು ಕೆಲಸ ಮಾಡಿದ್ದೇನೆ. ಅದೇ ರೀತಿ ಇವತ್ತಿನ ದಿವಸ ಲೋಕಸಭಾ ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭಾಳ ಜನ ಇದ್ದಾರೆ. ಎಲ್ಲ ನಮ್ಮ ಅಣ್ಣತಮ್ಮದಂತಹ ನಮ್ಮ ಮಾನ್ಯ ಸಹೋದರ ವಿಜಯ್ ಕುಲಕರ್ಣಿ ಸಾಹೇಬರು ಹಾಗೂ ವಿಜಯ್ ಕುಲಕರ್ಣಿ ಅನ್ನೋರು ಹಾಗೂ ನಮ್ಮ ಚಂದ್ರಪ್ಪ ಮತ್ತಿಗೆಟ್ಟೆ ಅನ್ನೋರು, ರಾಜಶೇಖರ್ ಮೆಣಸಿಕಾಯಿ ಅನ್ನೋರು ಹಾಗೂ ನಮ್ಮ ಅನಿಲ್ ಪಾಟೀಲ್ ಅನ್ನೋರು ಹಾಗೂ ನಮ್ಮ ಅಲ್ತಾಫ್ ಹಳ್ಳವರು ಭಾಳಷ್ಟು ಜನ ಇದ್ದಾರೆ. ಅದಕ್ಕೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಒಂದು ಗೆಲ್ಲಿಸ್ತಕ್ಕಂಥ ಮಾಡ್ಬೇಕು. ಆಮೇಲೆ ತಾವೆಲ್ಲ ತಿಳ್ಕೊಂಡಿರ್ಬೋದು, ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಲ್ಲಿ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಂಸದೀಯ ವ್ಯವಹಾರಗಳ ಹಾಗೂ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲ ಸಚಿವರಾಗಿ 4 ಟೈಮ್ ಆರಿಸಿ ಬಂದರು. 4 ಟೈಮ್ ಆರಿಸಿ ಬಂದ್ರೆ ಇವತ್ತಿನ ದಿವಸ ಇದನ್ನು ಹೆಂಗೆ ಅಂತಂದ್ರೆ ಸಿಂಗಾಪುರ್ ಬೇಡ್ರಿ, ಅಮೇರಿಕಾ ಮಾಡ್ಬೋದು, ಅಷ್ಟು ದೊಡ್ಡ ಕೆಲಸ ಮಾಡ್ಬೋದೈತೆ. ಬಟ್ ಯಾವ 8 ಕ್ಷೇತ್ರದೊಳಗೆ ಯಾವುದೂ ಕೆಲಸ ಆಗಿಲ್ಲ, ಕೇವಲ ಪ್ರಚಾರಗಳನ್ನ ಆಗಿದೆ, ಯಾವುದೂ ಏನೂ ಆಗಿಲ್ಲ. ತಾವೆಲ್ಲ ರೀಸೆಂಟಾಗಿ ನೋಡ್ತಿರ್ಬೋದು, IIT ಒಳಗೆ ನೀರಿಲ್ಲ ಅಂತಂದು ಹೇಳಿ ಹೊರಗಡೆ ಬಂದರು. ನೋಡಿರಿ, ಆ ಕಾರ್ಯಕ್ರಮಕ್ಕೆ ಎಂತಿಂಥ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಕಳಿಸಿ ಉದ್ಘಾಟನೆ ಮಾಡ್ತೀರಿ, ಒಂದು ಕುಡಿಯೋಕೆ ನೀರಿಲ್ಲ ಅಂತ ಮೂಲಭೂತ ಸೌಲಭ್ಯ ಎಲ್ಲ ಐತೆ ಹೇಳ್ರಿ, ಎಲ್ಲೂ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷದ ಯಾರಿಗೇ ಟಿಕೆಟ್ ಕೊಟ್ಟರೂ ಕೂಡ ನಾವು ಎಲ್ಲರೂ ಒಕ್ಕಟ್ಟಾಗಿ ನಾವು ಮಾಡ್ತೇವೆ. ಯಾಕಂದ್ರೆ ತಾವು ಈ ಸಮೀಕ್ಷೆ ಸಲುವಾಗಿ ಬಂದ ತಕ್ಷಣ ನಮ್ಮ ಸರ್ಕಾರದ ಒಂದು ಏನು ಯೋಜನೆಗಳದಾವ, ಈ ಒಂದು ಶಕ್ತಿ ಯೋಜನೆ ಅಂತಂದ್ರಿ, ಬಸ್ ಫ್ರೀ ಸಿಕ್ತು ಹೆಣ್ಮಕ್ಳಿಗೆ, ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಸಿಕ್ತು, ಆಮೇಲೆ ಯುವನಿಧಿ ಸಿಕ್ತು, ಆಮೇಲೆ 200 ಯೂನಿಟ್ ವಿದ್ಯುತ್ ಫ್ರೀ ಸಿಕ್ತು. ಇಂಥದ್ದು ಯಾರು ಮಾಡ್ಯಾರಿ? 15 ಲಕ್ಷ ರೂಪಾಯಿ ಹಾಕಲ್ದಂಥ ಮನುಷ್ಯ ಎಲ್ಲ ಹೆಣ್ಮಕ್ಳು ಭಾಳ ಖುಷಿ ಆಗ್ಯಾರ. ರೊಟ್ಟಿ ಬಡಿತಾರೆ ದಿನ ಸಾಹೇಬ್ರ, ನೋಡ್ರಿ ಹಿಂಗೆ ರೊಟ್ಟಿ ಬಡಿಬೇಕಾದ್ರೆ ಯಪ್ಪ ಕಾಂಗ್ರೆಸ್ ಗೌರ್ಮೆಂಟಿಗೆ ಭಾಳ ಅನುಕೂಲ ಆಗಲಪ್ಪ, ದೇವ್ರ ಪುಣ್ಯ 7 ಜನ್ಮಕ್ಕೆ ಪುಣ್ಯ ಹತ್ತಲಿ ಅಂತಾರೆ. ಬಸ್ ಒಳಗೆ ಹೋಗ್ತಾರೆ 7 ಜನ್ಮ ಪುಣ್ಯ ಹತ್ತಲಿ ಅಂತಾರೆ. ಕರೆಂಟ್ ಹಾಕ್ತಾರೆ 200 ಯೂನಿಟ್, 7 ಜನ ಪುಣ್ಯ ಹತ್ತಲಿ ಅಂತಾರೆ. ಇದೆಲ್ಲ ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ AICC ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಇಷ್ಟೆಲ್ಲ ಜನಕ್ಕೆ ಮತ್ತು ನಮ್ಮ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಹಾಗೂ ಸೋನಿಯಾ ಗಾಂಧಿ ಅವ್ರಿಗೂ ಅವ್ರ ಕಾರ್ಯಕ್ರಮಕ್ಕೆ ಅಷ್ಟು ಜನ ಪುಣ್ಯ ಹತ್ತೈತ್ರಿ. ಅವ್ರು 15 ಲಕ್ಷ ರೂಪಾಯಿ ಹಾಕಲ್ದವಂಗೆ ಅದು ಶಾಪ್ ಹತ್ತೈತಲ್ರಿ, ಅದು ಶಾಪ್ ಹತ್ತೈತಿ. ಯಾಕಂದ್ರೆ ಅವ್ರು ಏನು ಕೊಟ್ಟಿಲ್ಲ. ಹೀಗಾಗಿ ಇವತ್ತಿನ ದಿವಸ ವಾತಾವರಣ 28 ಲೋಕಸಭಾನ್ಯಾಗ ನಮ್ಮದು 23 ಬರೋದು ಖಚಿತ. BJP ಸರ್ಕಾರ ಮನೆಗೆ ಹೋಗೋದು ಖಚಿತ. ನಮ್ಮದು ಕಾಂಗ್ರೆಸ್ ಗೌರ್ಮೆಂಟ್ ಬರ್ತಕ್ಕಂಥದ್ದು ಏನೈತಲ್ಲ ಇದು 100% ಗ್ಯಾರಂಟಿ. ಸೊ ಹೀಗಾಗಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೇನೆ. ನಮ್ಮ ಅಣ್ಣತಮ್ಮರೆಲ್ಲ ಸೇರಿ ನಮ್ಮ ಕಾಂಗ್ರೆಸ್ಸಿನ ಅಣ್ಣತಮ್ಮರು ಯಾರಿಗೇ ಕೊಟ್ಟರು ಕೂಡ ಒಳ್ಳೆ ಕೆಲಸ ಮಾಡ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾಡಿದ್ದಕ್ಕಾಗಿ ನಿಮ್ಮ ನಂಬರ್ 1 ಚಾನಲ್ಗೆ ನಮಗೆ ತುಂಬ ಧನ್ಯವಾದಗಳು. ನೋಡಿ, 5 ಸ್ಟಾರ್ ಸಂದರ್ಶನ ಮುಗೀತು. ಇನ್ನು 3 ಆಕಾಂಕ್ಷಿಗಳಿದ್ದಾರೆ. ಆ 3 ಆಕಾಂಕ್ಷಿಗಳ ಅಭಿಪ್ರಾಯ ತೆಗೆದುಕೊಂಡು ಮತ್ತೊಮ್ಮೆ ಕಡಕ ಸುದ್ದಿವಂಗೆ ಬರ್ತೀನಿ. ನೀವು ಯಾರು ಅಭ್ಯರ್ಥಿ ಆಗಬೇಕು, ಯಾರು ನಿಮಗೆ ಯೋಗ್ಯ ಅಭ್ಯರ್ಥಿ ಅನ್ನೋದು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಧಾರವಾಡ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಾಬಾಜಾನ್ ಮುದೋಳ್ ಅಂತೇಳಿ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು, ಅವರೂ ಸಹಿತ ನಾನು ಪ್ರಬಲ ಆಕಾಂಕ್ಷಿ ಅಂತಾರೆ. ಅವ್ರ ಬಾಯಿನಿಂದ ಕೇಳೋಣ, ಅವ್ರೇನು ಹೇಳ್ತಾರೆ. ನಾನು ಮೊಟ್ಟ ಮೊದಲದಾಗಿ ನಂಬರ್ 1 ಚಾನಲ್ಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧಾರವಾಡ ಜಿಲ್ಲಾ ಈ ಲೋಕಸಭೆ ಕ್ಷೇತ್ರ ಒಂದಾನೊಂದು ಕಾಲದಲ್ಲಿ ನಿರಂತರವಾಗಿ ಇಲ್ಲಿ ಕಾಂಗ್ರೆಸ್ ಜಯಬೇರಿ ಹೊಡ್ಕೊಂಡು ಬಂದಿತ್ತು. ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ಇಲ್ಲಿ ಕಾಂಗ್ರೆಸ್ಗೆ ಸೋಲು ಅನುಭವಿಸಬೇಕಾಗಿತ್ತು. ಅದರಲ್ಲಿ ವಿಶೇಷವಾಗಿ ಈದ್ಗಾ ಮೈದಾನದ ವಿಷಯ ಆಗಿರ್ಬೋದು, ಇಂಥ ಅನೇಕ ಕೆಲವೊಂದು ಕೋಮುವಾದಿ ಶಕ್ತಿಗಳನ್ನು ಇಲ್ಲಿ ಕೋಮು ಗಲಭೆ ಎಬ್ಬಿಸಿಕೊಂಡು ಇವತ್ತು BJPಗೆ ವಶಕ್ಕೆ ಪಡಿಸ್ಕೊಂಡಾರೆ. ನಾವು ಪುನಃ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಜಯಬೇರಿಯನ್ನು ನಾವೆಲ್ಲರೂ ಒಕ್ಕಟ್ಟದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಈ ಸಾರಿ ಕಾಂಗ್ರೆಸ್ ಜಯಬೇರಿ ಮಾಡ್ತೀವಿ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕಂತಂದ್ರೆ ಈ ಭಾಗದಿಂದ ಸತತ 3 ಬಾರಿ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವರಾದ
ಪ್ರಹ್ಲಾದ್ ಜೋಶಿಯವರು. ಬಹುಶಃ ಅವರು ಮಾತಾಡಿದ್ದಾರೆ ಹೊರತು ಈ ಕಡೆ ಈ ಭಾಗದಲ್ಲಿ ಅಭಿವೃದ್ಧಿ ಕೂಡ ಏನು ಆಗಲಿಲ್ಲ. ಯಾಕಂತಂದರೆ ಅವರು ಕೇಂದ್ರದಲ್ಲಿ ಒಂದು ಪ್ರಭಾವಿ ಆಗೋದ್ರಿಂದ ಧಾರವಾಡ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಅದು ಏನು ರೈತರ ಸಮಸ್ಯೆ ಆಗಿರ್ಬೋದು, ಕಳಸಾ ಬಂಡಿ ವಿಷಯ ಆಗಿರ್ಬೋದು, ಈ ಭಾಗದ ಕಾರ್ಮಿಕರ ವಿಷಯ ಆಗಿರ್ಬೋದು, ಇಂಥ ಅನೇಕ ವಿಷಯಗಳನ್ನು ಅವ್ರ ಬಗ್ಗೆ ಯಾವುದೂ ಅವ್ರು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಕೂಡ ಮಾಡಿಲ್ಲ, ಮಾತಾಡಲಿಲ್ಲ. ಯಾಕಂತಂದ್ರೆ ಈ ಹಿಂದೆ ನೈಋತ್ಯ ರೈಲ್ವೆ ವಲಯ ಸಂಬಂಧ ಸನ್ಮಾನ್ಯ ದಿವಂಗತ ಪಾಟೀಲ್ ಪುಟ್ಟಪ್ಪ ಅವರ ನೇತೃತ್ವದಲ್ಲಿ ಸುಮಾರು 18 ತಾಸು ನಾವು ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೆ ನಾವು ಏನು ಹೋರಾಟ ಮಾಡಿದ್ದೀವಿ, ಆ ಹೋರಾಟ ಯಶಸ್ವಿ ಕೂಡ ಆಯಿತು. ಆಗಿನ ಕಾಲದೊಳಗೆ ದೇವೇಗೌಡರು ಏನಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಇದ್ದಾಗ ಆ ನೈಋತ್ಯ ರೈಲ್ವೆ ವಲಯ ಮತ್ತು ಪುನಃ ಅವರು ಬೆಂಗಳೂರು ಕರ್ಕೊಂಡು ತೊಗೊಂಡು ಹೋದರು. ನಾವು ಸುಮ್ಕೊಳ್ಳಿಲ್ಲ. ನಾವು ಆಯ್ತು, ರಾಜಶೇಖರ ಮೆಣಸಿಂಗ್ ಆಯಿತು, ಶರಣಪ್ಪನವರು ಆಯಿತು, ಇಂಥ ಅನೇಕ ಕಾಂಗ್ರೆಸ್ ಮುಖಂಡರು ಆಯಿತು, ಪಾಟೀಲ್ ಪುಟ್ಟಪ್ಪ ಅವ್ರ ಬೆನ್ನೆಲುಬಾಗಿ ನಿಂತು ನಾವು ಎಲ್ಲರೂ ಹೋರಾಟ ಮಾಡಿದಾಗ ಮತ್ತು ನಮಗೆ ಯಶಸ್ವಿಯಾಗಿ ನಮ್ಗೆ ಇವತ್ತು ವಲಯ ಬಂದೈತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾಯಿದ್ದೀನಿ. ಇದರಿಂದ ಯಾವ ಬಿ ಜೆ ಪಿಯ ಮಂತ್ರಿಗಳ ಕಡೆಯಿಂದ ಆಗಿಲ್ಲ, ಈ ಸಂಸತ್ ಸದಸ್ಯರ ಕಡೆಯಿಂದ ಆಗಿಲ್ಲ. ನಾವೇನು ವಿಜಯೋತ್ಸವ ಮಾಡೋ ಟೈಮ್ನಾಗ ಆ ವಿಜಯೋತ್ಸವಕ್ಕೆ ಬಂದವರು ಭಾಗವಹಿಸ್ಯಾರ ವಿನ ಅವರಿಂದ ಏನೂ ಆಗಿಲ್ಲ ಅಂತಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾಯಿದ್ದೀನಿ. ವಿಶೇಷವಾಗಿ ಕಳಸಾ ಬಂಡೂರಿಗೆ ಈ ಭಾಗದಲ್ಲಿ ಸುಮಾರು 8 ವರ್ಷಗಳಿಂದ ನಿರಂತರವಾಗಿ ನಾವೇನು ರೈತರು, ಕಾರ್ಮಿಕರು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಅಲ್ಪಸಂಖ್ಯಾತ ಸಂಘಟನೆ ಆಗಿರ್ಬೋದು, ಅನೇಕ ಸಂಘಟನೆಗೆ ಸೇರಿಕೊಂಡು 8 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಆತು ರಾಜಶೇಖರ ಮೆಣಸಿಂಗ್ ನಾವು ನಿರಂತರವಾಗಿ 1 ವರ್ಷ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ಒಂದು ಐತಿಹಾಸಿಕವಾದಂಥ ಹೋರಾಟದ ನೆಲ ಅದು. ಅಲ್ಲಿ 1 ವರ್ಷ ಸತತವಾಗಿ ನಾವು ಕೊಂದ್ವಿ, 374 ದಿವಸ. ಅಲ್ಲಿ ಒಂದು ದಿವಸ ಈ ಭಾಗದ ಸಂಸತ್ ಸದಸ್ಯರು ಪ್ರಹ್ಲಾದ್ ಜೋಶಿ ಅವರು ಆಗಿರ್ಬೋದು, ಬಿ ಜೆ ಪಿ ಮುಖಂಡರು ಒಂದು ದಿವಸ ಬಂದು ಅಲ್ಲಿ ಭೇಟಿ ಕೊಡಲಿಲ್ಲ ರೈತರಿಗೆ ಹೋರಾಟ ಮಾಡೋರಿಗೆ ಇವ್ರು ಗುಂಡಾಗಳು ಅಂತಂತಂದ್ರೆ. ಇಂಥ ಒಂದು ಸಂದರ್ಭದೊಳಗೆ ಇವ್ರಿಗೆ ನಾವು ಬರೋ ದಿನಗಳೊಳಗೆ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ಭಾಗದ ಎಲ್ಲ ಜನರು ಈ ಬೇಸರತಿದ್ದಾರೆ ಈ ಬಿ ಜೆ ಪಿಗೆ. ಅವ್ರಿಗೆ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ. ಮುಂಬರೋ ಚುನಾವಣೆ ಒಳಗೆ ನಮ್ಮ ಪಕ್ಷದೊಳಗೆ ಒಳ್ಳೆಯ ಆಕಾಂಕ್ಷಿಗಳಿದ್ದಾರೆ. ಏನಪ್ಪ ಅಂತಂದ್ರೆ ಭಾಳ ದಿನಗಳಿಂದ ಸುಮಾರು 35-40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ನಿರಂತರವಾಗಿ ಜನರ ಸಂಪರ್ಕ ಇದ್ದಾರೆ, ಜನರ ಮಧ್ಯೊಳಗೆ ಬಂದಂಥ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗಾಗಿ ರಾಜಶೇಖರ ಮೆಣಸಿಂಗ್ ಆಗಿರ್ಬೋದು, ನಮ್ಮ ಶರಣಪ್ಪರ ಆಗಿರ್ಬೋದು, ಇಂಥ ಅನೇಕ ಜನ ಇಲ್ಲಿ ಹೋರಾಟಗಾರರು ಅದಾರೆ. ಒಳ್ಳೆಯ ಮಂತ್ಯಾನ್ನಿಂದ ಬಂದಂಥ, ರಾಜಕೀಯ ಮಂತ್ಯಾನ್ನಿಂದ ಬಂದಂಥ ವ್ಯಕ್ತಿಗಳಿದ್ದಾರೆ. ವಿಶೇಷವಾಗಿ ಅಂಥವ್ರು ಕೂಡ ಒಂದು ವೇಳೆ ಲಿಂಗಾಯತರು ಕೊಡೋದು ಬಂತಂತಂದ್ರೆ ಅಂಥವ್ರು ಗುರುತಿಸಿ ಕೊಡಲಿ. ಮತ್ತು ಒಂದು ವೇಳೆ ಏನರಪ್ಪ ಮತ್ತು ಮೈನಾರಿಟಿಗೆ ನೀವು ಏನರ ಸೀಮಿತ ಆಗ್ತೀರ ಅಂತಂತಂದ್ರೆ ನಮ್ಮ ಅಣ್ಣನು KPCC ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ಯಾರ, ಹುಡ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅವ್ರಿಗೂ ನಾವು ಇಲ್ಲಿ ಭಾಳ ಪ್ರಬಲ ಅದೀವಿ. ನಮ್ಮ ಅಣ್ಣನೂ ಬೇಕಾದ್ರೆ ನೀವು ನಮ್ಮ ಅಣ್ಣಗೂ ಕೊಡ್ಬೋದು. ಅನ್ವರ್ ಮುದಳವ್ರಿಗೆ ಆಗಿರ್ಬೋದು, ನಮ್ಮ ಶೇಖ್ ಅವ್ರು ಆಗಿರ್ಬೋದು, ತಮಾಟಗರ್ ಆಗಿರ್ಬೋದು, ಅನೇಕರು ಭಾಳ ಜನ ಅದರಲ್ಲಿ ಹೋರಾಟ ಮಾಡಿದವ್ರು ಅದಾರ, ಪಕ್ಷ ದುಡಿದವ್ರು ಅದಾರ. ಅಂಥವ್ರಿಗೂ ನೀವು ಕೊಡ್ಬೋದು. ಆದರೆ ಏನಪ್ಪ ಬಿ ಜೆ ಪಿಗೆ ಸೋಲಿಸ್ಬೇಕಪ್ಪ ಅಂತಂತಂದ್ರೆ ನಾವೆಲ್ಲರೂ ಸಮುದಾಯವ್ರಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ಜನರು ಕಟ್ಕೊಂಡು ಹೋಗುವಂಥ ವ್ಯಕ್ತಿಗಳಿಗೆ ಯಾರು ಅದಾರಪ್ಪ ಅಂತ ಗುರುತಿಸಿ ನೀವು ಕೊಟ್ಟಿದ್ದಾದರೆ ಇಲ್ಲೇ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾಯಿದ್ದೀನಿ. ಇದಿತ್ತು ಬಾಬಾಜಾನ್ ಮುದೋಳವರ ಅಭಿಪ್ರಾಯ.